ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋದು ಮೇಷರಾಶಿಯವರ ಮೇ 2026ರ ಸಂಪೂರ್ಣ ಭವಿಷ್ಯ. ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಜೀವನಕ್ಕೆ ಉಪಯೋಗವಾಗುವ ಈ ಮಾಹಿತಿಯನ್ನು ತಪ್ಪಿಸಿಕೊಳ್ಳಬೇಡಿ. ಇನ್ನು ಮೊದಲನೆಯದಾಗಿ ಗ್ರಹಗಳ ಸ್ಥಿತಿಯ ಬಗ್ಗೆ ತಿಳಿಯೋಣ. ಈ ಮೇ 2026ರಲ್ಲಿ ಪ್ರಮುಖ ಗ್ರಹಗಳ ಚಲನೆಯಿಂದ ನಿಮ್ಮ ಮೇಲೆ ಪ್ರಭಾವ ಬೀರುತ್ತದೆ. ಮೊದಲನೆಯದಾಗಿ ಸೂರ್ಯನು ಈ ತಿಂಗಳಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಹಾಗೆ ಎರಡನೆಯದಾಗಿ ಕುಜ ಶಕ್ತಿ ಹಾಗೆ ಕ್ರಿಯಾಶೀಲತೆಯನ್ನು ಹೆಚ್ಚಾಗಿಸುತ್ತದೆ. ಇನ್ನು ಸಮಾಜದಲ್ಲಿ ಗೌರವವನ್ನು ಉಂಟು ಮಾಡಬಹುದು. ಇನ್ನು ಗುರು ಬೆಳವಣಿಗೆ ಮತ್ತು ಭಾಗ್ಯವನ್ನು ನಿಮ್ಮ ಜೀವನಕ್ಕೆ ಈ ತಿಂಗಳಲ್ಲಿ ತರುತ್ತಿದೆ. ಇನ್ನು ಶನಿ ಸಹನೆ ಮತ್ತು ಶಿಸ್ತನ್ನು ಕಲಿಸಿಕೊಡುತ್ತದೆ. ಅರ್ಥ ಅವಕಾಶಗಳು ಬರುತ್ತವೆ, ಆದರೆ ನೀವು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಇನ್ನು ಉದ್ಯೋಗ ಅಥವಾ ವ್ಯವಹಾರದ ಕಡೆ ಬಂದರೆ, ಉದ್ಯೋಗದ ಕ್ಷೇತ್ರದಲ್ಲಿ ಈ ತಿಂಗಳು ಚಾಲೆಂಜಿಂಗ್ ಆಗಬಹುದು. ಕಷ್ಟ ಅಥವಾ ಚಾಲೆಂಜಸ್ಗಳನ್ನು ಎದುರಾಗಿಸಬಹುದು. ಹೊಸ ಜವಾಬ್ದಾರಿಗಳು ಬರಬಹುದು. ಅದೇ ರೀತಿಯಲ್ಲಿ ಮೇಲಧಿಕಾರಿಗಳ ಒತ್ತಡ ಕೂಡ ಇರುತ್ತದೆ. ಆದ್ದರಿಂದ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಪ್ರಮೋಷನ್ಸ್ ಅಥವಾ ಹೊಸ ಜವಾಬ್ದಾರಿಗಳು ನಿಮಗೆ ಸಿಗುವ ಅವಕಾಶ ಕೂಡ ಇರುತ್ತದೆ. ಇನ್ನು ಕೆಲವರಿಗೆ ಹೊಸ ಉದ್ಯೋಗದ ಅವಕಾಶಗಳು ಕೂಡ ಸಿಗುತ್ತದೆ. ಇನ್ನು ಕೆಲಸ ಮಾಡುತ್ತಿರುವವರು ಜಗಳಗಳನ್ನು ತಪ್ಪಿಸಿ ಮಾತಾಡುವ ಮುನ್ನ ಎಚ್ಚರದಿಂದ ಮಾತನಾಡಿ ನಿಮ್ಮ ಕೆಲಸ ಮೇಲೆ ಗಮನ ಇಡಿ. ಇನ್ನು ಕೆಲಸವನ್ನು ಹುಡುಕುತ್ತಿರುವರು ಮೇ 15ರ ನಂತರ ಉತ್ತಮ ಅವಕಾಶಗಳು ನಿಮ್ಮ ಬಳಿಗೆ ಹುಡುಕಿ ಬರುತ್ತದೆ. ಇನ್ನು ಪರಿಚಿತರಿಂದ ಹೊಸ ಅವಕಾಶಗಳು ಕೂಡ ಅಥವಾ ಸಲಹೆಗಳು ಕೂಡ ಬರಬಹುದು. ಇನ್ನು ನೀವು ಎಚ್ಚರ ವಹಿಸಬೇಕಾದದ್ದು, ನೀವು ಭಾವನೆಗೆ ಒಳಗಾಗಿ ತಕ್ಷಣ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಇನ್ನು ಹಣಕಾಸು ಅಥವಾ ಆರ್ಥಿಕ ಸ್ಥಿತಿ. ಹಣದ ವಿಷಯದಲ್ಲಿ ಈ ತಿಂಗಳು ಸರಾಸರಿ ಆದರೂ ಸುಧಾರತ. ಅನಿರೀಕ್ಷಿತ ಖರ್ಚುಗಳು ಬರಬಹುದು. ಹಾಗೆ ಹೂಡಿಕೆಗಳಲ್ಲಿ ಎಚ್ಚರಿಕೆ ಅಗತ್ಯ. ಇನ್ನು ಒಳ್ಳೆಯ ಸಮಯ ಅಥವಾ ಸಂದರ್ಭ ನೋಡುವುದಾದರೆ ಮೇ 20ರ ನಂತರ ಹಣದ ಸ್ಥಿತಿ ಸುಧಾರಿಸಬಹುದು. ಇನ್ನು ಬಾಕಿ ಹಣ ಸಿಗುವಂತ ಸಾಧ್ಯತೆ ಕೂಡ ಇರುತ್ತದೆ. ಸಲಹೆ ನೋಡುವುದಾದರೆ ಅಗತ್ಯವಿಲ್ಲದ ಖರ್ಚುಗಳನ್ನು ಕಡಿಮೆ ಮಾಡಿ. ಇನ್ನು ಮೂರನೆಯದಾಗಿ ಪ್ರೀತಿ ಅಥವಾ ಸಂಬಂಧ. ಪ್ರೀತಿಯ ಜೀವನದಲ್ಲಿ ಈ ತಿಂಗಳು ಸ್ವಲ್ಪ ಸಂವೇದನಾಶೀಲವಾಗಿರುತ್ತದೆ. ಇನ್ನು ಜೋಡಿಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಲಾಟೆಗಳು ಆಗಬಹುದು. ಅದೇ ರೀತಿಯಲ್ಲಿ ಮಾತಿನ ಗೊಂದಲಗಳಿಂದ ದೂರವಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ನಾವು ನೀಡುವ ಸಲಹೆ ನೋಡಿದರೆ, ಶಾಂತಿವಾಗಿ ಮಾತಾಡಿ, ಅಹಂಕಾರವನ್ನು ಬಿಡಿ, ಹಾಗೆ ನಿಮ್ಮ ಸಂಗಾತಿಗೆ ಸ್ವಲ್ಪ ಸಮಯವನ್ನು ನೀಡಿ. ಆದ್ದರಿಂದ ಮಾತಿಗೆ ಮಾತು ಬೆಳೆಯೋದು ಬದಲಾಗಿ ನಿಮ್ಮ ಮನಸ್ಸಿನ ಮಾತನ್ನು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಕೂಡ ಇರುತ್ತದೆ. ಇನ್ನು ಸಿಂಗಲ್ ಇರುವವರಿಗೆ ಹೊಸ ವ್ಯಕ್ತಿಗಳ ಭೇಟಿ ಮಾಡುವ ಅವಕಾಶ ಇದೆ. ಅದೇ ರೀತಿಯಲ್ಲಿ ಅವರ ಬಗ್ಗೆ ಚಿಂತಿಸಿ ಯೋಚಿಸಿ ಅಥವಾ ನಿಮ್ಮ ಓವರ್ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ ಎನ್ನುವುದು ತೋರಿಸುತ್ತದೆ. ಅದೇ ರೀತಿಯಲ್ಲಿ ಬೇಗ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಕುಟುಂಬ ಜೀವನದಲ್ಲಿ ನೋಡುವುದಾದರೆ ಮಿಶ್ರ ಫಲಿತಾಂಶ, ಸಹನೆ ಅವಶ್ಯಕತೆ ಇರುತ್ತದೆ. ಇನ್ನು ಐದನೆಯದಾಗಿ ಆರೋಗ್ಯ. ಈ ರಾಶಿಯವರು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತದೆ. ಹೊಟ್ಟೆ ನೋವು ಅಥವಾ ಓವರ್ ಥಿಂಕಿಂಗ್ ಹೆಚ್ಚಾಗಬಹುದು. ಅದೇ ರೀತಿಯಲ್ಲಿ ತಲೆನೋವು ಅಥವಾ ನಿದ್ದೆಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಯೋಚನೆಯನ್ನು ಕಮ್ಮಿ ಮಾಡಿ, ನಿದ್ದೆ ಕೂಡ ಬರ್ತದೆ, ತಲೆನೋವು ಕೂಡ ಬರದಂತೆ ತಡೆಯಬಹುದು. ನಾವು ನೀಡುವ ಸಲಹೆ ಏನೆಂದರೆ ಯೋಗ ಅಥವಾ ಧ್ಯಾನವನ್ನು ಮಾಡಿ
ಸರಿಯಾದ ನಿದ್ದೆಯನ್ನು ಮಾಡಿ ಹಾಗೆ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಇನ್ನು ನಿಮ್ಮ ರಾಶಿಗೆ ಅದೃಷ್ಟದ ಬಣ್ಣ, ಸಂಖ್ಯೆ ಅಥವಾ ದಿನವನ್ನು ನೋಡೋದಾದ್ರೆ ಅದೃಷ್ಟದ ಬಣ್ಣ ಬಂದು ಕೆಂಪು ಅಥವಾ ಕಿತ್ತಳೆ, ಅಂದರೆ ಕೆಂಪು ರೆಡ್ ಅಥವಾ ಆರೆಂಜ್ ನಿಮಗೆ ಒಳ್ಳೆಯ ಬಣ್ಣವಾಗಿರುತ್ತೆ ಈ ತಿಂಗಳಿಗೆ. ಸಂಖ್ಯೆ ನೋಡೋದಾದ್ರೆ 3 ಅಥವಾ 9 ನಿಮಗೆ ಅದೃಷ್ಟದ ಸಂಖ್ಯೆ ಆಗಿರುತ್ತದೆ. ಇನ್ನು ಅದೃಷ್ಟದ ದಿನ ನೋಡೋದಾದ್ರೆ ಮಂಗಳವಾರ ಅಥವಾ ಭಾನುವಾರ ನಿಮಗೆ ತುಂಬಾನೇ ಒಳ್ಳೆಯ ದಿನ ಆಗಿರುತ್ತೆ. ಏನಾದರೂ ಹೊಸದನ್ನು ಖರೀದಿ ಮಾಡಬೇಕು, ಶುರು ಮಾಡಬೇಕು ಅಥವಾ ತರಬೇಕು, ಕೊಡಬೇಕು ಅನ್ನೋ ಸ್ಥಿತಿಯಲ್ಲಿ ಮಂಗಳವಾರ ಅಥವಾ ಭಾನುವಾರ, ಅದು ಕೂಡ ಮೂರನೇ ತಾರೀಕು ಅಥವಾ 9ನೇ ತಾರೀಕಿನಂದು ಮಾಡ್ಬೋದು. ತುಂಬ ಒಳ್ಳೆಯದಾಗಿ ನಿಮಗೆ ಪ್ರತಿಫಲ ಸಿಗುತ್ತದೆ. ಇನ್ನು ಉತ್ತಮ ಸಮಯ ಯಾವಾಗ ಈ ತಿಂಗಳಲ್ಲಿ ಅಂದರೆ ಮೇ 15ರ ನಂತರ ನಿಮಗೆ ಅಥವಾ 15ನೇ ತಾರೀಕು ನಿಮಗೆ ತುಂಬಾನೇ ಒಳ್ಳೆಯ ಸಮಯ ಬರ್ತದೆ. ಇನ್ನು ಪರಿಹಾರ ಏನು ಮಾಡ್ಕೊಬೇಕು ನೀವು ಇನ್ನು ಬರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ, ಅಡಚಣೆಗಳಿಂದ ದೂರ ಆಗೋಕೆ ಅಂತ ನೋಡೋದಾದ್ರೆ, ಇನ್ನು ಈ ತಿಂಗಳ ಶುಭ ಸಮಯಗಳು ಬರೋಕೆ ಅಥವಾ ನಿಮಗೆ ಒಳ್ಳೆಯದಾಗೋದಕ್ಕೆ ಮೊದಲನೇದಾಗಿ ಮಂಗಳವಾರ ಹನುಮಂತ ದೇವನಿಗೆ ಪೂಜೆ ಮಾಡಿ. ಅದು ನಿಮಗೆ ಒಳ್ಳೆಯ ಅದೃಷ್ಟವನ್ನು ತರುತ್ತದೆ. ಅದರ ಜೊತೆಗೆ ಓಂ ಹನುಮತೇ ನಮಃ ಅನ್ನೋ ಮಂತ್ರನ 21 ಬಾರಿ ಜಪ ಮಾಡಬೇಕು. ಹಾಗೆ ನಿಮ್ಮ ಕೈಲಾದರೆ ಕೆಂಪು ಬಟ್ಟೆ ಅಥವಾ ಅನ್ನದಾನವನ್ನು ಮಾಡಿ ಮಂಗಳವಾರ. ಅದು ಕೂಡ ತುಂಬ ಒಳ್ಳೆಯದಾಗತ್ತೆ. ಯಾರು ಹಿರಿಯರಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ನಿಮ್ಮ ಕೈಲಾದಷ್ಟು ಯಾವುದಾದ್ರೂ ಕೆಂಪು ಬಟ್ಟೆನ ದಾನ ಮಾಡಿ, ಒಂದು ಚಿಕ್ಕ ಕರ್ಚೀಫ್ ಆದರೂ ಸರಿ ದಾನನ ಮಾಡಿ. ಅದೇ ರೀತಿ ನಿಮ್ಮ ಕೈಲಾದರೆ ದೇವಸ್ಥಾನದಲ್ಲೋ ಎಲ್ಲೋ ಒಂದು ಕಡೆ ಅನ್ನದಾನ ನಿಮಗೆಲ್ಲ ಮಾಡ್ಬೇಕನ್ಸುತ್ತೆ, ಅಲ್ಲಿ ಒಂದು ಸಣ್ಣ ಅನ್ನದಾನ, ಒಂದು ಸ್ವೀಟೋ ಏನೋ ಒಂದು ಪ್ರಸಾದ ರೂಪದಲ್ಲಿ ಸ್ವಲ್ಪ ದಾನವನ್ನು ಮಾಡಿ. ಅದರ ಜೊತೆಗೆ ಕೋಪ ಮತ್ತು ನಕಾರಾತ್ಮಕ ಚಿಂತೆಗಳನ್ನು ತಪ್ಪಿಸಬೇಕಾಗಿರುತ್ತೆ. ನೀವು ಯೋಚನೆ ಮಾಡೋದನ್ನು ಬಿಡಬೇಕಾಗಿರುತ್ತೆ. ಆಗ ನಿಮ್ಮ ಜೀವನದಲ್ಲಿ ಎಲ್ಲನೂ ಒಳ್ಳೆಯದಾಗೋದಕ್ಕೆ ಅದಾಗದೆ ಶುರುವಾಗುತ್ತೆ. ಇನ್ನು ಈ ಪರಿಹಾರಗಳಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ತರಬಹುದಾಗಿರುತ್ತೆ. ಇನ್ನು ಇದು ನಿಮ್ಮ ಮೇಷರಾಶಿಯ ಮೇ 2026ರ ಸಂಪೂರ್ಣ ಭವಿಷ್ಯವಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮೇಷರಾಶಿ ಅಥವಾ ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ. ಇದೇ ರೀತಿಯಾದಂಥ ರಾಶಿಯ ಭವಿಷ್ಯಗಳು ಅಥವಾ ಉಪಯೋಗಗಳು ಅಥವಾ ಏನಾದರೂ ಸಲಹೆಗಳು ಬೇಕಾಗಿದ್ದಲ್ಲಿ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ರಾಶಿಯನ್ನು ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಮುಂದಿನ ವಿಡಿಯೋ ಅದರ ಬಗ್ಗೆ ಕೂಡ ಮಾಡ್ತೀನಿ. ಧನ್ಯವಾದ. ಓಂ ನಮಃ ಶಿವಾಯ.